ಇವತ್ತಿನ ಮಾಧ್ಯಮಗಳಲ್ಲಿ, ಕೆಲವು ಆಯ್ದ ಮಾಧ್ಯಮಗಳಲ್ಲಿ HMTಯ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆಯ ಭೂಮಿಯ ಬಗ್ಗೆ ಒಬ್ಬ ರಾಜ್ಯದ DFO ಅವರ ಒಂದು ನಿವೃತ್ತಿ ಹೊಂದೋದಕ್ಕಿಂತ ಒಂದು ವಾರದ ಮುಂಚೆ ಈ ಒಂದು ಆದೇಶವನ್ನ ಹೊರಡಿಸಿ, ಕಾನೂನು ಬಾಹಿರವಾಗಿಯೇ ಹೇಳ್ತೇನೆ ನಾನು, ಕೋರ್ಟ್ಗೆ ಸಬ್ಸಿಡಿಸಿದು ಈಗಾಗಲೇ ಈ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ HMT ಮತ್ತು ರಾಜ್ಯ ಸರ್ಕಾರದ ನಡುವೆ ಇನ್ನೂ ಮ್ಯಾಟರು ಕ್ಲೋಸ್ ಆಗಿಲ್ಲ. ಇವತ್ತು ಅಲ್ಲಿ ವಾದ ಪ್ರತಿವಾದದ ಹಂತದಲ್ಲಿ ಇರ್ತಕ್ಕಂಥದ್ದೇನಿದೆ, ಈ ಅಧಿಕಾರಿಗೆ ಯಾವುದೇ ಈ ರೀತಿಯ ಒಂದು ಆದೇಶವನ್ನ ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಕೋರ್ಟ್ನ ತೀರ್ಪು ಬರದೆ ಇವರೇ ಏಕಾಏಕಿ ಏನೋ ಒಂದು ಸುಮೋಟೋ ತಗೊಂಡಿದ್ದಾರೆ ನಿರ್ಧಾರ. ಬಹುಶಃ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಬಾರದು ಅಂತಕ್ಕಂಥದ್ದು ಇವರು ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸರ್ಕಾರದ ಹಲವಾರು ರೀತಿಯ ತಪ್ಪು ನಿರ್ಧಾರಗಳಿಂದ ಈಗಾಗಲೇ NGFನ ಭೂಮಿಯ ಒಂದು ಅಕ್ರಮಗಳನ್ನೇನು ನಡೆಸಿದ್ರು, ಇವತ್ತು ಈ ಒಂದು ನಿಮ್ಮ ಮೈಸೂರು ಪೇಪರ್ ಮಿನರಲ್ಸ್ ಅದರ ಹಣೆಬರ ಏನಾಗಿದೆ ಶಿವಮೊಗ್ಗದಲ್ಲಿ. ಈ ಕಾರ್ಖಾನೆಯನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಡಿಸ್ಇನ್ವೆಸ್ಟ್ಮೆಂಟ್ನ ತೀರ್ಮಾನಗಳೇನಾಗಿದೆ ಅದನ್ನು ಹಿಂಪಡೆದು ಕ್ಯಾಬಿನೆಟ್ನಲ್ಲಿ ಈ HMTಯ ಒಂದು ಕಾರ್ಖಾನೆಗಳಿಗೆ ಪುನಶ್ಚೇತನ ಕೊಡಬೇಕು ಅಂತ ನಾನು ಹೊರಟಂಥ ಸಂದರ್ಭದಲ್ಲಿ ಕಳೆದ ಬಹುಶಃ 1 ವರ್ಷದಿಂದ ಹಿಂದೆ ಇದ್ದಂಥ ಅರಣ್ಯ ಸಚಿವರನ್ನು ಒಳಗೊಂಡಂತೆ HMTಯ ಭೂಮಿ ಮೇಲೆ ಇವರ ಅತಿಕ್ರಮಣ ಅಂತೀನಿ ನಾನು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ. ಎಲ್ಲಿಂದ ಪ್ರಾರಂಭ ಆಗಿದ್ದು ಇದು ಸಿಂಗಾಪುರ ಮಾಡ್ತೀವಿ ಅಂದ್ರಲ್ಲ, ಈಗ ಅದೇನೋ ಬೆಂಗಳೂರನ್ನ ಇದೇನೋ ಮಾಡ್ತೀವಿ ಅಂತ ಹೊರಟವ್ರಲ್ಲ ಈಗ. ಬ್ರಾಡ್ ಬೆಂಗಳೂರು ಬ್ರ್ಯಾಂಡ್ ಮಾಡಕ್ಕೆ ಹೊರಟವ್ರಲ್ಲ. ಇದು ಯಾವ್ಯಾವ ಡೇಟ್ನಲ್ಲಿ ಈ 173 ಎಕರೆ ಸೇಲ್ ಮಾಡಿರೋದು? ನಾನು ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಈ ವಿಷಯ ಗಮನಕ್ಕೆ ಬಂದ ಮೇಲೆ 1 ಇಂಚ್ ಭೂಮಿಯನ್ನು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತೇಳಿ ಈ ರಿಜಿಸ್ಟ್ರಾರಿಗೆ ನಾನು ಪತ್ರ ಬರೆದು ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ. ಅದಕ್ಕಿಂತ ಮುಂಚೆ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಎಕರೆ ಸೇಲ್ ಯಾರಿಗೆ ಮಾಡಿದ್ದಾರೆ, ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಬೇರೆ, ಕೆಲವು ಕೊಟ್ಟಿದ್ದಾರೆ ಇಸ್ರೋಗೆ ಮಗದೊಂದಕ್ಕೆ, ಅದು ಸರ್ಕಾರದ ವ್ಯಾಪ್ತಿನಲ್ಲೇ ಇರ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನವ್ರು ಕೊಂಡ್ಕೊಂಡು ಯಾರು ಇವ್ರಿಗೆ ಕೊಟ್ಟವರು, ಯಾರು ಪರ್ಮಿಷನ್ ಕೊಟ್ಟವರು, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ. ನಾನು ಹಿಂದೆ ಜಕ್ಕೂರ್ ಪ್ಲಾಂಟೇಶನ್ದು ಹೇಳಿದೆ. ಜಕ್ಕೂರ್ ಪ್ಲಾಂಟೇಶನ್ನು 170 ಎಕರೆ ನಿಮ್ಮ ವೈಮಾನಿಕ ತರಬೇತಿ ಕೊಟ್ಟಿದ್ದು ಬೇರೆ ಆ ಜಕ್ಕೂರ್ ಪ್ಲಾಂಟೇಶನ್ನಲ್ಲಿ. ಇನ್ನು ಈ ಕಡೆ 170 ಎಕರೆ ಇದೆಯಲ್ಲ, ಇನ್ನೊಂದು ಭಾಗ 300 ಚಿಲ್ಲರೆ ಎಕರೆನಲ್ಲಿ, ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಎಕರೆ ಭೂಮಿ ಖರೀದಿ ಅಂತ ತೋರಿಸ್ಕೊಂಡು ಡಾಕ್ಯುಮೆಂಟ್ನ ತಿದ್ದಿ ಆ ಜಕ್ಕೂರ್ ಪ್ಲಾಂಟೇಶನ್ನಲ್ಲಿ ಯಾರ್ಯಾರು ಮನೆ ಕಟ್ಕೊಂಡವ್ರೆ, ಯಾರ್ಯಾರಿಗೆ ಸೇರಿದೆ, ಏನು ಬಡವರಿಗೆ ಕೊಟ್ಟಿದ್ದೀರಾ ಅಲ್ಲಿ? ಇದೆಲ್ಲ ತೆಗಿತೀರಾ ಸತ್ಯನ? ಏನೇನಿದೆ ಅಂತೇಳಿ ಎಲ್ಲ ವಾಪಸ್ ತಗೋತೀರಾ. 173 ಎಕರೆ ಆಯ್ತಪ್ಪ,
HMT ಅವರ ಕೈ ಕೆಳಗಿರ್ತಕ್ಕಂಥ ಈಗಿನ ಭೂಮಿ, ಏಕೆಂದರೆ ಅಲ್ಲಿ ಡೆವಲಪ್ ಎಲ್ಲಿದೆ? ಅರಣ್ಯ ಅಲ್ಲಿ ಏನಾದರೂ ಫಾರೆಸ್ಟ್ ಇದೆಯಾ? ಅಲ್ಲಿ ಬಿಲ್ಡಿಂಗ್ಗಳಿದ್ದಾವೆ. ಅಲ್ಲಿ ಹೋಗ್ಬಿಟ್ಟು ಏನು ಫಾರೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀರಪ್ಪ? ಫಾರೆಸ್ಟ್ ಲ್ಯಾಂಡ್ ಅಂತ ತಗೋತೀರಿ. ಕೆಲವು ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಕೊಂಡವ್ರಲ್ಲ, 20-30 ಫ್ಲ್ಯಾಟ್ನ ಅಡಿ ಇದು ಒಂದೊಂದು ಫ್ಲೋರ್ನ ತೆಗಿತೀರ. ಅವ್ರನ್ನೆಲ್ಲ ಏನು ಆ್ಯಕ್ಷನ್ ತಗೋತೀರಿ? ಇಲ್ಲಿ ಯಾವ್ಯಾವ ಡೇಟಲ್ಲಿ ಸೇಲ್ ಆಗಿದೆ ರಿಜಿಸ್ಟ್ರ್ ಮಾಡಿಕೊಟ್ಟವ್ರೆ, ಇಲ್ಲಿದೆ ಇಟ್ಕೊಂಡಿದ್ದೀನಿ, ಯಾವ್ಯಾವ ಡೇಟಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ. ಒಂದು ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಿದ್ದಾಗ ಇದ್ರ ಬಗ್ಗೆ ಏಕಾಏಕಿ ಈ ಅಧಿಕಾರಿಗೆ ಪ್ರೇರೇಪಣೆ ಕೊಟ್ಟರು ಯಾರು? ಯಾವ ಕಾರಣಕ್ಕೆ ಕೊಟ್ಕೊಂಡಿದ್ದೀರಿ ಸರ್ಕಾರದಲ್ಲಿ? ಇಂಥ ಅಧಿಕಾರಿಗೆ ಅಧಿಕಾರ ಎಲ್ಲಿದೆ ಕೊಡ್ಲಿಕ್ಕೀಗ? ಕೊಟ್ಕೊಂಡವ್ರು 15/6/2026 ಮೊನ್ನೆ ರಿಟೈರ್ ಆಗವ್ರೆ 30ನೇ ತಾರೀಕು. ಇದು ಪರಿಸ್ಥಿತಿ ಇರತಕ್ಕಂಥದ್ದು. ನಾನು HMTಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೂ ಗಾಬರಿ ಆಗಬೇಕಾಗಿಲ್ಲ ಅಂತ ಹೇಳ್ತೀನಿ. ಇವತ್ತು HMTಯ ವಾಚ್ಗಳು ಸಂಪೂರ್ಣವಾಗಿ ಮುಚ್ಚೋಗಿತ್ತು ತಯಾರು ಮಾಡ್ತಕ್ಕಂಥದ್ದು. ಇವತ್ತು ಡಿಮ್ಯಾಂಡ್ ಮಾರ್ಕೆಟಲ್ಲಿ 1,000 ಮಾಡ್ತಾ ಇದ್ದಿದ್ದು ಈಗಾಗಲೇ ಮುಗಿದೋಗಿತ್ತಲ್ಲ, ಶುರು ಮಾಡಿ ಈಗ 9,000 10,000 ಪ್ರತಿದಿನ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಚಾಲನೆ ಕೊಟ್ಟಿದ್ದೇವೆ. ಇದು ಹಾಕಿರೋದು ಅಂಬೇಡ್ಕರ್ ಚಿತ್ರ ಇರತಕ್ಕಂಥ ವಾಚ್, ಇದು HMT ವಾಚ್. ಇವತ್ತು ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು. ನೀವು HMT ವಾಚ್ ಅಷ್ಟೇ ಅಲ್ಲ, ಹಲವಾರು ಮೆಷಿನ್ ಟೂಲ್ಸ್ಗೆ ಇವತ್ತು ರಷ್ಯಾದ ಒಂದು ಕಂಪನಿ ಸಹ ಒಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಈಗ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದಕ್ಕೆ.